ಎಲ್ಲೋ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ. ಚಪಾತಿಗೆ ಅಂತೇಳಿ ಒಂದು ಬೊಂಬಾಟಾಗಿರೋ ರೆಸಿಪಿ ಮಾಡಿದ್ದೆ. ಅದೇನು ಅಂತ ಹೇಳ್ತೀನಿ. ಸೂಪರ್ ಆಗಿತ್ತು. ತೊಂಡೆಕಾಯಿನಲ್ಲಿ ಈ ರೀತಿ ಒಂದು ಸುಕ್ಕ ತರ ಮಾಡ್ಬೋದಾ ಅಂತ ಅನ್ನಿಸ್ತು. ಬಟ್ ಸೂಪರ್ ಆಗಿತ್ತು. ತೊಂಡೆಕಾಯಿ ಜೊತೆ ನಾನು ಏನು ಹಾಕಿದ್ದೆ ಕಾಳು ಮತ್ತೆ ಅದ್ರ ಮಸಾಲೆ ಎಲ್ಲ ಹೇಗೆ ನಾನು ರೆಡಿ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಇವಾಗ ಮಸಾಲೆ ತಗೊಂಡಿರೋದನ್ನ ತೋರಿಸ್ತೀನಿ. ಧನಿಯಾ ಕಾಳು ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ತಗೊಂಡಿರೋದು. ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ. ಕಾಳು ಬಂದು 2 ರಿಂದ 3 ಟೇಬಲ್ ಸ್ಪೂನ್ ತಗೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಬ್ಯಾಡಗಿ ಮೆಣಸಿನಕಾಯಿ ಬಂದು ಖಾರಕ್ಕೆ ತಕ್ಕನಾಗಿ ನಾನು ಖಾರಕ್ಕೆ ಇದೇ ಹಾಕ್ತಾ ಇರೋದು. ಬೇರೆ ಚಿಲ್ಲಿ ಪೌಡರ್ ಆಗಲಿ ಮೆಣಸಿನಕಾಯಿ ಆಗಲಿ ತಗೊಂಡಿಲ್ಲ. ಮತ್ತೆ ಅರ್ಧ ಭಾಗ ಕಾಯಿ ತಗೊಂಡಿದ್ದೆ. ಒಂದರಲ್ಲಿ ಅರ್ಧ ಭಾಗ ತಗೊಂಡಿದ್ದೆ. ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೆ. ಒಂದು 10 ಲವಂಗ ಮತ್ತೆ ಸ್ವಲ್ಪ ಚಕ್ಕೆ ತಗೊಂಡಿದ್ದು. ಅದಕ್ಕೆ ಶುಂಠಿ ಆಗಲಿ ಟೊಮೊಟೊ ಆಗಲಿ ಮತ್ತೆ ಏನು ಹಾಕಬಾರ್ದು. ಇದಿಷ್ಟನ್ನು ನಾನು ಆಯಿಲಲ್ಲಿ ಫ್ರೈ ಮಾಡ್ಕೋತೀನಿ. ಒಗ್ಗರಣೆಗೆ ಬಂದು ನಾನು ಕಡಲೆಬೇಳೆ ಮಾಮೂಲಿ 2 ಟೇಬಲ್ ಸ್ಪೂನ್ ತಗೊಂಡೆ. ಆಯಿಲ್ 5 ರಿಂದ 6 ಟೇಬಲ್ ಸ್ಪೂನ್. ಚಿಕ್ಕದಾಗಿ 4 ಈರುಳ್ಳಿ ತಗೊಂಡೆ. ಈರುಳ್ಳಿ ಬದಲಿಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಬೋದು. ಬಟ್ ಬೆಳ್ಳುಳ್ಳಿ ನಾನು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಅಂತೇಳಿ ಈರುಳ್ಳಿ ತಗೊಂಡಿದ್ದೀನಿ. ಮೊದಲಿಗೆ ಇವಾಗ ನಾನು ಮಸಾಲೆನ ಆಯಿಲಲ್ಲಿ ಫ್ರೈ ಮಾಡ್ಕೋತೀನಿ. ಚಪಾತಿಗೆ ಅಂತಲ್ಲ, ಇದು ಬಂದು ದೋಸೆಗೆ ಮತ್ತೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಅದೇ ಮಸಾಲೆ ಈ ಹಿಂದೆನೂ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಆಯಿಲಲ್ಲಿ ಫ್ರೈ ಮಾಡಿದರೆ ಸೂಪರ್ ಆಗಿರುತ್ತೆ. ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಫ್ಲೇವರೇ ಬೇರೆ ಥರ ಇರುತ್ತೆ. ಮತ್ತು ಇದ್ರ ಜೊತೆ ಮೇಯ್ನ್ ಬಂದು ಹುಣಸೆಹಣ್ಣು ನಾನು ಒಂದು ನಿಂಬೆಹಣ್ಣಿನ ಗಾತ್ರ ತೊಗೊಂಡಿದ್ದೆ. ಹುಣಸಿಟ್ರೆ ಚೆನ್ನಾಗಿರುತ್ತೆ ಅನ್ನೋದು. ರುಬ್ಬಕ್ಕೆ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ರುಬ್ಬಕ್ಕೆ ಹಾಕೊಂಡಿಲ್ಲ. ತೊಂಡೆಕಾಯಿ ಬಂದು ನಾನು 1 kg ತೊಗೊಂಡಿದ್ದೆ. ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಅದ್ರ ಜೊತೆ ಕಾಬೂಲ್ ಕಡಲೆ ಹಾಕಿದ್ರೆ ಅಂತೂ ಸೂಪರ್ ಆಗಿರುತ್ತೆ. ಮಾಮೂಲಿ ಕಡಲೆ ಹಾಕೋದಕ್ಕಿಂತ ಕಾಬೂಲ್ ಕಡಲೆ ಹಾಕಿದರೆ, ಮಾಮೂಲಿ ನಾವು ಕಡಲೆಕಾಳು ಹಾಕ್ತೀವಿ ಬಟ್ ಅದ್ರಗಿಂತನೂ ಈ ಕಾಬೂಲ್ ಕಡಲೆ ಹಾಕಿದ್ರೇನೆ ಈ ಸುಕ್ಕ ಮಾಡಬೇಕಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ. 1 kg ತೊಂಡೆಕಾಯಿಗೆ 1/4 kg ಅಷ್ಟು ಕಾಬೂಲ್ ಕಡಲೆಕಾಳು ತಗೊಂಡಿದ್ದೀನಿ. ಇದನ್ನ ನಾನು 1 hour ನೆನೆಸಿಟ್ಟಿದ್ದೆ. ನಾನು ಇದೆರಡನ್ನು ವಿಸಲ್ ಹಾಕಿಸ್ಕೊತೀನಿ. ಏಕೆಂದರೆ 3 ರಿಂದ 4 ಬೇಕೇ ಬೇಕು. ಇದು ಆ ಕಾಬೂಲ್ ಕಡಲೆಕಾಳು ಬಂದು ನಾವು ಎಷ್ಟೇ ನೆನೆಸಿಟ್ಟಿದ್ರೂ ಬೇಯಲ್ಲ ಬೇಗ ಅದು. ತೊಂಡೆಕಾಯಿಯು ಅಷ್ಟೇ, ನಾವು ವಿಸಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ಬೇಯಲ್ಲ ಬೇಗ. ಅದಕ್ಕೋಸ್ಕರ ನಮ್ಮನೇಲಿ ಬಂದು ತೊಂಡೆಕಾಯಿ ಆಲ್ಮೋಸ್ಟ್ ಬೇಯಲೇಬೇಕು. ಸ್ವಲ್ಪ ಗಟ್ಟಿ ಇದ್ರೂ ತಿನ್ನಲ್ಲ. ಅದಕ್ಕೆ ನಾನು ಇವಾಗ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಇವಾಗ 2 ವಿಸಲ್ ಕೂಗಿಸ್ಕೊತೀನಿ. ಮಸಾಲೆನ ಇವಾಗ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೀರು ಹಾಕಿ ರುಬ್ಬಿಲ್ಲ. ನೀರಂದರೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕಿರೋದು. ಸ್ವಲ್ಪ ಡ್ರೈ ಥರನೇ ಇರಬೇಕು. ಏಕೆಂದರೆ ನಾವು ಮಾಮೂಲಿ ನೀರು ಹಾಕಿ ರುಬ್ಬೋ ಥರ ರುಬ್ಬಿದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾರೆ. ನಾನು ಈ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಕಾಯಿ ಎಲ್ಲ ಒಟ್ಟಿಗೆನೆ. ತರಿಯಾಗಿದ್ದರೆ ಅದು ತೊಂಡೆಕಾಯಿ ಕಾಮನ್ನಾಗಿ ಎಲ್ಲರೂ ನೋಡಿರ್ತೀರ, ತರಿನೇ ಎಲ್ಲರೂ ಮಾಡೋದು. ಅದೇ ರೀತಿ ನಾನು ತರಕಾರಿ ಈಗ ನಾನು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ. ಕಡಲೆಬೇಳೆ, ಆಯಿಲು ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿಟ್ಟಿದ್ದೀನಿ. ಆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನನಗೇನಂದರೆ ಏನಾದರೂ ಹೊಸದಾಗಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಬೇರೆ ಥರ ಟ್ರೈ ಮಾಡೋದು. ಮುಂಚೆನೇ ನಾನು ಹೇಳಿದ್ದೀನಿ, ನಾವು ಮಾಡಿ ಚೆನ್ನಾಗಿದೆ ಅಂದರೆ ಮಾತ್ರ ನಾನು ಯೂಟ್ಯೂಬಿಗೆ ಹಾಕೋದು ಅಂತ. ಈ ರೀತಿನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಅಂದರು. ಅದಕ್ಕೋಸ್ಕರ ನಾನು ಇವಾಗ ಯೂಟ್ಯೂಬಿಗೆ ಶೇರ್ ಮಾಡ್ತಾ ಇರೋದು. ಬಟ್ ದೋಸೆ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆನ ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ದಾಗ್ಲೇ ಅದ್ರದ್ದು ರುಬ್ಬಿದ ತಕ್ಷಣವೇ ಫ್ಲೇವರೇ ಚೇಂಜ್ ಆಯಿತು. ಅಷ್ಟು ಘಮ ಅಂತಿತ್ತು ಮಸಾಲೆ. ಮತ್ತು ಕರಿಬೇವು ಹಾಕಿದ್ದೀನಿ. ನಾನು ಮರ್ತೆ ಕರಿಬೇವು ತೋರಿಸೋದು. ಕರಿಬೇವು ಹಾಕಿದ್ರೂ ಸೂಪರ್ ಆಗಿರುತ್ತೆ. ಇದನ್ನು ನಾನು ಚೆನ್ನಾಗಿ ಫ್ರೈ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ತೀನಿ. ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋತೀನಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ದಯವಿಟ್ಟು ವಾಚ್ ಮಾಡಿ. ತುಂಬ ಖುಷಿ ಆಗ್ತಿದೆ. ಯಾಕೆ ಅಂದರೆ ನನಗೆ ದಿನೇ ಹೋಗ್ತಾ ನನ್ನ ಯೂಟ್ಯೂಬ್ ಚಾನಲ್ ಬಂದು ಗ್ರೋತ್ ಆಗ್ತಿದೆ. ನನಗೆ ಯೂಟ್ಯೂಬ್ ಚಾನಲಿಂದ ಏನು ಬರುತ್ತೆ ಹೋಗುತ್ತೆ, ನನಗೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ನನಗೆ ಅದ್ರ ಬಗ್ಗೆ ಕ್ಲಾರಿಟಿನೂ ಇಲ್ಲ. ಆ್ಯಕ್ಚುಲಿ 6 ಮಂತ್ ಆಗಕ್ಕೆ ಬಂತು ನಾನು ಯೂಟ್ಯೂಬ್ ಶುರು ಮಾಡಿ. ಇವತ್ತಿಗೂ ನನಗೆ ಅದ್ರ ಬಗ್ಗೆ ಸರಿಯಾಗಿ ಇನ್ನೂ ಗೊತ್ತಿಲ್ಲ. ಒಟ್ಟು ನಾನು ಒಂದು ರೆಸಿಪಿ ಮಾಡಬೇಕು, ಯೂಟ್ಯೂಬಿಗೆ ಶೇರ್ ಮಾಡಬೇಕು, ಎಷ್ಟು ಸಬ್ಸ್ಕ್ರೈಬ್ ಎಷ್ಟು ಅದಷ್ಟೇ ನನ್ನ ಥಾಟಲ್ಲಿರೋದು. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ. ನಾನು ಬೆಳೆಯೋದಕ್ಕೆ ನನಗೂ ಒಂದು ಅವಕಾಶ ಸಿಕ್ತಂಗೆ ಆಗುತ್ತೆ. ನೀವುಗಳು ನನಗೊಂದು ಅವಕಾಶ ಮಾಡಿಕೊಟ್ಟಂಗೂ ಆಗುತ್ತೆ. ಹುಳಿ ಹಾಕ್ಕೊಳ್ತಿದ್ದೀನಿ. ಹುಳಿ ಹಾಕಿ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಬಿಡುತ್ತೆ, ಚೆನ್ನಾಗಾಗಲ್ಲ. ಹಾಗಾಗಿ ನಾವು ಕೈ ಬಿಡಬಾರ್ದು. ಹಾಗೇ ಹುಳಿ ಹಾಕಿದ್ಮೇಲೆ ತಿರ್ಗಿಸ್ಕೊಂಡೇ ಬೇಯಿಸ್ಕೋಬೇಕು. ಫ್ಲೇಮಲ್ಲಿ ಇಟ್ಟು ನಾವು ಆಲ್ಮೋಸ್ಟ್ ಬೇಯಿಸ್ಬೇಕು ಅದನ್ನ ಮಸಾಲೆನ. ಇವಾಗ ನಾನು ಬೇಯಿಸಿರೋ ಕಾಬೂಲ್ ಮತ್ತು ತೊಂಡೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಆಲ್ಮೋಸ್ಟ್ ನನಗಿದೆಲ್ಲ ಇವಾಗ ಬೆಂದಿರೋದ್ರಿಂದ, ಮಸಾಲೆನೂ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ತುಂಬ ಬೇಯಿಸ್ಬೇಕು ಅನ್ನೋದೇನಿಲ್ಲ. ಇವಾಗ
ಫೈನಲಿ ಇವಾಗ ಆಗಿದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ವಿಡಿಯೋನ ನಾನು ಮುಂಚೆ 2-3 ಮಿನಿಟ್ಸ್ ಮಾಡ್ತಾ ಇದ್ದಿದ್ದು ಆ ರೀತಿ ಮಾಡಬಾರ್ದು. ಇವಾಗ ಒಂದು 5 to 6 ಮಿನಿಟ್ಸ್ ಮಾಡ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ಮಾಡಿದೆ ನೀವು ಅರ್ಧ ಸ್ಕಿಪ್ ಮಾಡಿದರೆ ನನಗದು ರೇಷೋ ಕಡಿಮೆ ಆಗುತ್ತೆ. ನೋಡಿ ಡ್ರೈ ತರ ಮಾಡಿರೋದು ನಾನು. ಇದಕ್ಕೆ ನೀರು ಏನು ಹಾಕಿಲ್ಲ, ಯಾಕೆ ಅಂದರೆ ನೀರು ಹಾಕಿದ್ರೆ ಅದು ಗ್ರೇವಿ ತರ ಆಗೋಗುತ್ತೆ ಅನ್ನೋದಕ್ಕೋಸ್ಕರ ನೀರೇನು ಹಾಕಿಲ್ಲ, ಡ್ರೈ ಆಗಿ ಮಾಡಿರೋದು. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.